ನಮ್ಮನೇಲಿ ರಾಗಿ ದೋಸೆ ಮಾಡಿದಾಗ ನಾನು ಸುಮಾರಾಗಿ ಈ ಕುಂಭಕೋಣಂ ಟೊಮೆಟೊ ಚಟ್ನಿನೇ ಮಾಡ್ತೆ. ಎಂತಕ್ಕೆ ಅಂದರೆ ಈ ರಾಗಿ ದೋಸೆ ಹಿಟ್ಟು ಹೆಂಗೆ ಖಾಲಿ ಆಗ್ತೋಳು ತಳಿತಿಲೆ. ಬನ್ನಿ ಹಾಗಾದರೆ ರೆಸಿಪಿನ ಶುರು ಮಾಡುವ. ಹಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಮೊದಲಿಗೆ ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ತೆಂಗಿನೆಣ್ಣೆ ಕಾದ ನಂತರ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಜೀರಿಗೆ ಚಟಪಟ ಅಂದ ನಂತರ ಒಂದು 8ರಿಂದ 10 ಬೆಳ್ಳುಳ್ಳಿ ಎಸಳು ಅಯ್ಯೋ ಇಷ್ಟೊಂದು ಬೆಳ್ಳುಳ್ಳಿ ಹಾಕೋದಾ ಹೇಳಿ ನಿಮಗೂ ಕೇಳಬೇಕು. ಆದರೆ ಇಷ್ಟು ಬೆಳ್ಳುಳ್ಳಿ ಹಾಕಿದ್ರೇ ಈ ಚಟ್ನಿ ಚಲೋ ಆಗ್ತು. ಹುಳಿ ಖಾರ ಸಿಹಿ ಎಲ್ಲ ಈ ಚಟ್ನಿಲಿ ಇಪ್ಪದ್ರಿಂದ ಸಣ್ಣ ಮಕ್ಕಳಿಂದ ಮುದುಕರವರೆಗೂ ಈ ಚಟ್ನಿ ರಾಶಿ ಇಷ್ಟ ಆಗ್ತು. ಈಗ ಒಂದು 2ರಿಂದ 3 ಹಸಿಮೆಣಸನ್ನು ಈ ಹಸಿಮೆಣಸೇನು ಜಾಸ್ತಿ ಖಾರ ಇಲ್ಲೇ, ಹಾಗಾಗಿ ನಾನು ಇಲ್ಲಿ 3 ಯೂಸ್ ಮಾಡಿ 3ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ ಏನು ಅಷ್ಟು ಖಾರ ಇರ್ತಿಲ್ಲ. ನಿಂಗೆ ಹೋಗ್ಬೇಕಾದ್ರೆ ಗುಂಟೂರು ಮೆಣಸಿನ್ಕಾಯನ್ನು ಹಾಕ್ಲಕ್ಕು. ಈಗ ಈ ಹಸಿಮೆಣಸು ಮತ್ತು ಒಣಮೆಣಸಿನ್ಕಾಯಿ ಹೊರದ್ದು ಒಂದು 5-6 ಎಸಳು ಕರಿಬೇವಿನ ಸೊಪ್ಪು ಈಗ ಇದೆಲ್ಲ ಬೆಂದು ಟೊಮೆಟೊನ ಹೆಚ್ಚದ್ದು ನಾನಿಲ್ಲಿ ಒಂದು 8 ಟೊಮೆಟೊ ಯೂಸ್ ಮಾಡಿದ್ದೆ, ಮೀಡಿಯಮ್ ಸೈಜ್ ಟೊಮೆಟೊ. ಈಗ ಇದನ್ನು ಮುಚ್ಚಿಡು. ಇದು ಬೆಂದಾದ ನಂತರ ಇದಕ್ಕೆ ಒಂಚೂರು ಹುಣಸೆ ಹುಳಿ, ಟೊಮೆಟೊ ಜೊತೆ ಹುಣಸೆ ಹುಳಿನೂ ಅಂದರೆ ಚಲೋ ಆಗ್ತು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದೆಲ್ಲ ಬ್ಯಾಲೆನ್ಸ್ ಮಾಡಲೇ ಒಂದು ಸ್ವಲ್ಪ ಬೆಲ್ಲ. ಇದೆಲ್ಲವನ್ನು ಕೈಯಾಡಿಸಿ ಒಂದು 2 ನಿಮಿಷ ಮತ್ತೆ ಇದನ್ನು ಮುಚ್ಚಿ ಬೇಯಿಸೋಕ್ಕಾಗ್ತು. ಯಾಕೆಂದರೆ ಈ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ಹೊಂದ್ಕೊಳ್ಳಿ ಹೇಳಿ. ಈಗ ಎಲ್ಲ ಹೊಂದ್ಕೊಂಡು ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಫುಲ್ಲು ತಣುಲು ಬಿಟ್ಬಿಡು. ಇದು ತಣಿತಾ ಇರಲಿ, ಅಲ್ಲಿ ತನಕ ಒಂದು ಒಗ್ಗರಣೆ. ಒಂದು ಸಣ್ಣ ಬಂಡಿಲಿ 2 ಚಮಚ ಕೊಬ್ಬರಿ ಎಣ್ಣೆನ ಹಾಕಿ, ಕೊಬ್ಬರಿ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ. ಸಾಮಾನ್ಯವಾಗಿ ಒಗ್ಗರಣೆಗೆಲ್ಲ ಚಿಕ್ಕ ಸಾಸಿವೆನೇ ಯಾಕಂದರೆ ಬೇಗ ಸಿಡಿತ್ತು ಚಲೋ ಆಗ್ತು. ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆನ ಇದ್ರ ಹಾಕೋದ್ರಿಂದ ಚಟ್ನಿಗೆ ಎಕ್ಸ್ಟ್ರಾ ಫ್ಲೇವರ್ ಸಿಕ್ತು. ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ, ಲಾಸ್ಟಲ್ಲಿ ಒಂಚೂರು ಇಂಗು, ಕರಿಬೇವಿನ ಸೊಪ್ಪು ಯಾವತ್ತೂ ಗ್ಯಾಸ್ ಆಫ್ ಮಾಡ್ಕೊಂಡೆ ಇಲ್ಲಾಂದರೆ ಬೆಂಕಿ ಹತ್ತು ಚಾನ್ಸಸ್ ಇರ್ತು. ಯಾರಾದರೂ ಅಡುಗೆ ಹೊಸದಾಗಿ ಕಲಿಯೋರಿದ್ರೆ ಹೇಳಿ ಇದನ್ನು ಹೇಳಿದ್ದೆ. ಈಗ ಟೊಮೆಟೊ ಎಲ್ಲ ಆರಿದ್ದು ಈ ಟೊಮೆಟೊನ ಬೀಸ್ಕೊಬರೋ ನೋಡಿ. ಈಗ ಬೀಸ್ಕೊಬಂದು ನೈಸಾಗಿ ಬೀಸ್ಕೊಳ್ಳೋ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆಷ್ಟು ಸ್ವಲ್ಪ ನೀರು ಬೆರೆಸಿದ್ರೆ ಸಾಕು. ಯಾಕೆಂದರೆ ತುಂಬಾ ನೀರಾಗೋಗ್ತು ಚಟ್ನಿ. ಹಾಗೆ ಈ ತಯಾರಾದ ಒಗ್ಗರಣೆನ ಹಾಕಿದ್ರೆ ಸೂಪರ್ ಟೇಸ್ಟಿ ಕುಂಭಕೋಣಂ ಚಟ್ನಿ ರೆಡಿ ಆಗ್ತು. ಮನೇಲಿ ಒಂದು ಸತಿ ಖಂಡಿತ ಟ್ರೈ ಮಾಡಿ ನೋಡಿ. ಇದು ಯಾವುದೇ ಒಂದು ಚಪಾತಿ, ರೊಟ್ಟಿ, ಪೂರಿ ಯಾವುದಕ್ಕೆ ಬೇಕಾದ್ರೂ ಇದು ಸೂಟ್ ಆಗ್ತು. ಹಾಗಾಗಿ ಒಂದು ಸತಿ ಟ್ರೈ ಮಾಡಿ ನಿಗಳು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೆ. ಬಾಯ್, ಥ್ಯಾಂಕ್ ಯು.